ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 5 ಜನ ಫೈನಲಿಸ್ಟ್ ಆದ್ರೂ ಕೊನೆಗೆ ಗೆಲ್ಲುವುದು ಒಬ್ಬರದಾನೆ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ಅಕ್ಕ ತಂಗಿ ಅಂತಾರೆ, ಇನ್ನು ಕೆಲವರು ಅಣ್ಣ ತಮ್ಮ ಅಂತಾರೆ, ಇನ್ನೂ ಕೆಲವರು ಅಣ್ಣ ತಂಗಿ ಅಕ್ಕ ತಮ್ಮ ಇತರೆಲ್ಲ ಸಂಬಂಧಗಳು ರಿಲೇಶನ್ಶಿಪ್ ಇರ್ತವೆ. ಬಟ್ ಕೊನೆಗೆ ಗೆಲ್ಲದಾರು ಒಬ್ರೇನೆ. ಖಂಡಿತವಾಗ್ಲೂ ಪ್ರತಾಪ್ ಸಂಗೀತ ಅವ್ರ ಬಗ್ಗೆ ಮಾತಾಡೋಣ. ಈಗ ಅಕ್ಕ ತಮ್ಮಂದೇ ಫೇಮಸ್ ಆಗಿ ಅವರಿಬ್ರು ಒಂದೇ ಬಾಂಡಿಂಗ್ ಅಲ್ಲಿ ಇದ್ದು ಒಬ್ರಿಗೊಬ್ರು ತುಂಬಾ ಸಪೋರ್ಟ್ ಮಾಡ್ಕೊಂತ ಇದ್ರು. ಬಟ್ ಬರ್ತಾ ಏನಂತಂದ್ರೆ ಕೊನೆಗೆ ಟಿಕೆಟ್ ಫೈನಲ್ ಅಲ್ಲಿ ಸಂಗೀತ ಅವ್ರನ್ನ ಪ್ರತಾಪ್ ಅವರು ಹೊರಗಡೆ ಇಟ್ರು. ಅದಾದ್ಮೇಲೆ ಈ ವಾರ ನಾಮಿನೇಷನ್ಸ್ ಅಲ್ಲಿ ಸಂಗೀತ ಅವರು ಪ್ರತಾಪ್ ಅವ್ರು ನಾಮಿನೇಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟನೇ, ಇಂಡಿವಿಜುವಲ್ ಗೆ ಮಾಡ್ಲೇಬೇಕು, ಗೆಲುವು ಒಬ್ಬರದೇ ಸಿಗ್ಲೇಬೇಕು. ಬಟ್ ಸಂಗೀತ ಮತ್ತು ಪ್ರತಾಪ್ ಅಂತ ಬಂದಾಗ ಪ್ರತಾಪ್ ಏನ್ ಗೇಮೇ ಆಡಿಲ್ವಾ? ಸಂಗೀತ ಅವ್ರು ಮಾತ್ರ ಗೇಮ್ ಮಾಡಿದಾರ. ಸಿಂಪತಿ ಕಾರ್ಡ್ ಅನ್ನು ಯೂಸ್ ಮಾಡ್ತಾರೆ ಪ್ರತಾಪ್ ಒಬ್ರೇನಾ? ಹಾಗಾದ್ರೆ ಸಂಗೀತ ಏನ್ ಯೂಸ್ ಮಾಡೇ ಇಲ್ವಾ? ವುಮೆನ್ ಕಾರ್ಡ್ ಆಗ್ಲಿ ಸಿಂಪತಿ ಕಾರ್ಡ್ ಆಗ್ಲಿ ಇಂತ ಕಾರ್ಡ್ಗಳಲ್ಲಿ ಇದರಲ್ಲಿ ಸರಿ ಯಾರು ತಪ್ಪು ಯಾರು, ಮತ್ತೆ ಅತಿ ಹೆಚ್ಚು ವೀಕ್ಷಕರು ಅತಿ ಹೆಚ್ಚು ಒಂದು ಫ್ಯಾನ್ಸ್ ಬೇಸ್ ಯಾರಿಗಿದೆ, ಯಾರು ವೋಟ್ ಮಾಡ್ತಾ ಇದಾರೆ, ಯಾವ ವೋಟ್ ಅಲ್ಲಿ ಬಂದಾಗ ಯಾರು ಮುಂಚೂಣಿಯಲ್ಲಿ ಇರ್ತಾರಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇ ವೀಕ್ ಇಂದಾನು ಸಂಗೀತ ಪ್ರತಾಪ್ ಒಳ್ಳೆ ಬಾಂಡಿಂಗ್ ಇದೆ. ಇಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ರು. ಬಟ್ ಕೆಲವು ವಾರಗಳಿಂದ ಒಬ್ರಿಗೊಬ್ರು ಫ್ಯಾನ್ಸ್ ವೈರಲ್ ಮಾಡ್ತಾ ಇದಾರೆ, ಕೆಟ್ಟದಾಗ ಪೋಟ್ರೆ ಆಗ್ತಾ ಇದೆ. ಅವ್ರನ್ನ ಇವ್ರು ಟೀಕೆ ಮಾಡೋದು, ಇವ್ರನ್ನ ಅವ್ರು ಟೀಕೆ ಮಾಡೋದು, ಈ ರೀತಿ ಆಗ್ತಾ ಇದೆ. ಬಟ್ ಇದರಲ್ಲಿ ತುಂಬಾ ನೆಗೆಟಿವ್ ಪೋಟ್ರೆ ಆಗ್ತಾರೆ ಪ್ರತಾಪ್ ಅವ್ರ ಬಗ್ಗೆ. ಅಂದ್ರೆ ಪ್ರತಾಪ್ ಅವ್ರ ಗೇಮೇ ಆಡಿಲ್ವಾ? ಮನೆ ಮಂದಿ ಎಲ್ಲ ಯಾವ ರೀತಿ ಮಾತಾಡ್ತಾ ಇದಾರೆ ಅಂದ್ರೆ, ಇವನ್ ಕೇವಲ ಅಳೋದು, ಇಲ್ಲ ಒಬ್ಬನೇ ಮೂಲೆಯಲ್ಲಿ ಕೂತ್ಕೊಳ್ಳೋದು, ಗೇಮ್ ಆಡೋದಿಲ್ಲ, ಇನ್ನೊಬ್ರ ಹತ್ರ ಮಾತಾಡೋದಿಲ್ಲ, ಯಾರ ಹತ್ರನು ಮಿಂಗಿಲ್ ಆಗೋದಿಲ್ಲ, ಈ ರೀತಿಯಾಗಿ ಕಮೆಂಟ್ಸ್ ಬರ್ತಾ ಇವೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಸಿಂಪತಿ ಕಾರ್ಡಿಂದ ಮಾತ್ರ ಪ್ರತಾಪ್ ಅವ್ರು ಇಷ್ಟು ದಿನ ಮುಂದೆ ಬಂದಿದಾರ? ಇಂತೆಲ್ಲ ಅನುಮಾನಗಳು ಬರ್ತವೆ. ಆದ್ರೆ ಸಂಗೀತ ಅವ್ರು ಇಂಥ ರೀತಿ ಯಾವುದೇ ಒಂದು ಸಿಂಪತಿ ಕಾರ್ಡ್ ಯೂಸ್ ಮಾಡಿಲ್ಲ. ಖಂಡಿತವಾಗ್ಲೂ ಹಳೆ ಎಪಿಸೋಡ್ ಆಗಲಿ ಕೆಲವು ಎಪಿಸೋಡ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬನ್ನಿ. ಕೇವಲ ಸಿಂಗಲ್ ಆಗಿ ಕ್ಯಾಮ್ರಾದಿಂದ ಬಂದು ಅಳೋ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ಅದು ಕೇವಲ ಸಂಗೀತ ಒಬ್ರನೇ. ಖಂಡಿತವಾಗ್ಲೂ ಮನೆ ಮಂದಿ ಎಲ್ಲ ಟಾರ್ಗೆಟ್ ಕಾರಣ ಯಾರು? ಅವರ ನುಡಿ, ಅವರ ನೇರ ನುಡಿ, ಅವರ ಮಾತುಗಳು, ಅವರು ಕ್ರಿಯೇಟ್ ಮಾಡಿಕೊಳ್ಳುವ ಒಂದು ಸಿಚುವೇಶನ್. ಆ ರೀತಿಯಾಗಿ ಮನೆಯಲ್ಲಿ ಒಂಟಿ ಆಗ್ತಾರೆ ವಿನಃ ಯಾರೋ ಬೇಕಂತ ಅವ್ರ ಮೇಲೆ ಟಾರ್ಗೆಟ್ ಮಾಡಿಲ್ಲ. ಬಟ್ ಪ್ರತಾಪ್ ವಿಷಯ ಹಾಗಲ್ಲ. ಕೇವಲ ಹೊರಗಡೆ ಯಾವುದೋ ಒಂದು ಕೆಟ್ಟ ವಿಷಯ ಆಗಿದೆ, ಒಂದು ಮೋಸ ಮಾಡಿದ್ದಾರೆ, ಇನ್ನೊಂದೇನೋ ಮಾಡಿದಾರೆ ಅಂತೇಳಿ ಕೆಲವು ಟ್ರೋಲ್ ಪೇಜ್ ಗಳಿಂದ ನೋಡಿ ಅವ್ರನ್ನ ಟಾರ್ಗೆಟ್ ಮಾಡಿದ ಮಾತ್ರ ನಿಜ. ನೀವು ಎಪಿಸೋಡ್ ಗಳು ನೋಡಿದಾಗ ಖಂಡಿತವಾಗ್ಲೂ ಸಂಗೀತ ಅವರು ಸಿಂಗಲ್ ಆಗಿ ಕ್ಯಾಮ್ ಮುಂದೆ ಮಾತಾಡೋ ಒಬ್ಬ ಕಂಟೆಸ್ಟೆಂಟ್, ಒಬ್ಬ ಸ್ಪರ್ಧಿ ಇದಾರೆ 10 ಬಿಗ್ ಬಾಸ್ ಸೀಸನ್ ನಲ್ಲಿ ಅಂದ್ರೆ ಅದು ಕೇವಲ ಸಂಗೀತ ಅವ್ರು ಮಾತ್ರ. ಈ ರೀತಿಯಾಗಿ ಪ್ರತಾಪ್ ಅವರು ಸ್ಟಾರ್ಟಿಂಗ್ ಅಲ್ಲೆಲ್ಲ ಬಂದಾಗ ಅವ್ರು ಎಷ್ಟೇ ಅವಮಾನ ಮಾಡಿದ್ರು, ಅವ್ರು ಎಷ್ಟೇ ಒಂದು ಕೆಳಮಟ್ಟಕ್ಕೆ ತುಳಿಬೇಕಂತ ಅಂದ್ರು, ಎಲ್ಲ ಮನೆ ಮಂದಿಯೆಲ್ಲ ಸೇರಿ ಮಾಡಿದ್ರು ಸಂಗೀತ ಸಪೋರ್ಟ್ ಮಾಡಿದ್ರಿಲ್ಲ ಅಂತಲ್ಲ. ಬಟ್ ಅವರ ಮನಸ್ಸಾಕ್ಷಿಗೆ ಅವರ ವ್ಯಕ್ತಿತ್ವನ ಗಟ್ಟಿ ಮಾಡ್ಕೊಂಡಿದ್ದು ಪ್ರತಾಪನೇ. ಸಂಗೀತನ ಅಷ್ಟೊಂದೇ ಪುಷ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಇಲ್ಲಿ ಕಂಟೆಸ್ಟೆಂಟ್ ಗಳು ಒಂದು ಸ್ಪರ್ಧೆಗಳಂತ ಬಂದಾಗ ಈಕ್ವಲ್ ಆಗಿದೆ. ಆದ್ರೆ ಇಲ್ಲಿ ಒಂದು ವೋಟ್ ಮುಖಾಂತರ ಒಂದು ಫ್ಯಾನ್ ಬೇಸ್ ಅಂತ ನೋಡಿದಾಗ ಈಗ ಸಂಗೀತ ಅವರೊಬ್ಬ ಹೀರೋಯಿನ್, ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರಿಗೆ ಆ ಮಟ್ಟಕ್ಕೆ ಫ್ಯಾನ್ ಬೇಸ್ ಇರೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಪ್ರತಾಪನ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಟ್ರೋಲ್ ಆಗಿ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಬಿಗ್ ಬಾಸ್ ಮಗಳ ಎಂಟ್ರಿ ಕೊಟ್ಟಾಗ ಅಲ್ಲಿ ಹೋದ್ಮೇಲೆ ಇಷ್ಟು ಜನ ಫ್ಯಾನ್ ಬೇಸ್ ಸಂಪಾದಿಸಿದ್ರಂದ್ರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಒಂದು ಫೋಲ್ಸ್ ನೋಡಿದಾಗ, ಒಂದು ವೆಬ್ಸೈಟ್ಸ್ ನೋಡಿದಾಗ ಸಂಗೀತ ಅವರಿಗಿಂತ 1% ವೋಟ್ ಜಾಸ್ತಿನೇ ಬರುತ್ತೆ ಪ್ರತಾಪ್ ಅವರಿಗೆ. ಇದು ಎಲ್ಲರೂ ಹೇಳಲ್ಲ, ಆದ್ರೂ ಹೇಳ್ತೀನಿ. ಖಂಡಿತವಾಗ್ಲು ಎಷ್ಟೇ ನೀವು ತಗೊಳ್ಳಿ, ಕಾಮನ್ ಮ್ಯಾನ್ ಅಂತ ತಗೊಂಡಾಗ ಪ್ರತಿ ಒಬ್ಬರು ಇದೇ ಮಾಡ್ತಾರೆ. ನಾನು ಪಬ್ಲಿಕ್ ಅಲ್ಲಿ ಜನರ ಹತ್ರ ಹೋಗಿ ಪ್ರಶ್ನೆ ಮಾಡಿದಾಗ ಖಂಡಿತವಾಗ್ಲೂ ಪ್ರತಾಪರ ಬಗ್ಗೆ ಒಂದು ಒಳ್ಳೆ ಮಾತುಗಳು ಬಂದ್ವು. ಅವ್ರು ಹೊರಗಡೆ ಹೋಗೋದಂತ ಮುಂಚೆ ಯಾವ ರೀತಿ ಕೆಲಸ ಮಾಡಿದವರು, ಯಾವ ರೀತಿ ಕೆಟ್ಟದಾಗಿದೆಯೋ, ಮೋಸ ಮಾಡಿದಾರೋ ಇನ್ನೊಂದು ಅವೆಲ್ಲ ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಪ್ರತಾಪ್ ಅಂತ ಬಂದಾಗ ಖಂಡಿತವಾಗ್ಲೂ ಪ್ರತಾಪ್ಗೆ ವೋಟ್ ಜಾಸ್ತಿ ಬರ್ತಾ ಇದೆ. ಈಗ ವಿನ್ನಿಂಗ್ ಕೊಡೋದು ಬಿಡೋದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಸಂಬಂಧಪಟ್ಟಿದ್ದು. ಬಟ್ ನಾವ್ ಯಾರು ಅಲ್ಲ ಹೇಳಕ್ಕೆ. ನಮ್ಮ ಪರಿಸ್ಥಿತಿ ಏನೋ, ನಾವು ಕೇವಲ ವೋಟ್ ಮಾಡಬಹುದು ಅಷ್ಟೇ. ಬಟ್ ವೋಟ್ ಮುಖಾಂತರ ಆಗ್ಲಿ, ಪಬ್ಲಿಕ್ ಅಲ್ಲಿ ರಿಯಾಕ್ಷನ್ ಆಗ್ಲಿ ಕೇಳಿದಾಗ ಖಂಡಿತವಾಗ್ಲೂ ನೀವು ಎಲ್ಲೇ ಒಂದು ಪೋಲ್ಸ್ ಮಾಡಿ, ಎಲ್ಲೇ ಪ್ರಶ್ನೆ ಮಾಡಿ, ಯಾರೇ ಪಬ್ಲಿಕ್ ಕೇಳಿ ಪ್ರತಾಪ್ ಹೆಸರೇ ಮೊದಲೇ ಬರುತ್ತೆ. ವಯಸ್ಸಾದವರು, ಚಿಕ್ಕವರು ಎಲ್ಲರೂ, ಇದರಲ್ಲಿ ವಿಶೇಷವಾಗಿ ಲೇಡೀಸ್ ಫ್ಯಾನ್ಸ್ ಇದ್ದಾರೆ, ಪ್ರತಾಪ್ ಅವರಿಗೆ ತುಂಬಾ ಇದ್ದಾರೆ. ಇದೆಲ್ಲ ಸರ್ಚ್ ಮಾಡಿ ವರದಿ ಮಾಡಿ ನೋಡಿದಾಗ ಅಕ್ಕನಿಗಿಂತ ತಮ್ಮನೇ ಮುಂದೆ ಇದ್ದಾರೆ ವೋಟಿಂಗ್ ಲಿಸ್ಟ್ ಅಲ್ಲಿ. ನೀವು ಸಿಂಪತಿ ಅನ್ಕೊಂತಿರೋ, ಇಲ್ಲ ಒಂದು ಇದು ಮಾಡ್ಕೊಂತಿರೋ, ಇಲ್ಲ ರೈತರು ಅನ್ಕೊಂತಿರೋ, ಇನ್ನೊಂದು ಅನ್ಕೊಂತಿರೋ, ಯಾವ ವಿಷಯನ ಬೇಸ್ ಮಾಡ್ಕೊಳ್ಳಿ, ಕೊನೆಗೆ ಬರೋದು ರಿಸಲ್ಟ್ ಅಲ್ಲಿ ಮಾತ್ರ ಪ್ರತಾಪ್ ಅವ್ರು ಫಸ್ಟ್ ಇದಾರೆ ಅಂತ ಹೇಳ್ಬೋದು. ಮತ್ತೆ ಸಂಗೀತನ ಪ್ರತಾಪ್ನ ಕಂಪೇರ್ ಮಾಡಿದಾಗ ನಿಮ್ಗೆ ಯಾರು ಬೆಸ್ಟ್ ಅನಿಸ್ತಾರೆ, ಯಾರು ಗೆಲ್ಬೇಕು ಅನಿಸ್ತಾರೆ ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಆದಾಗ ಹ್ಯಾಶ್ ಟ್ಯಾಗ್ ಆಗಿ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಹ್ಯಾಶ್ ಟ್ಯಾಗ್ ಆಗಿ ಕಮೆಂಟ್ ಮಾಡಿದ್ರೆ
ಆ ಒಬ್ಬ ಕ್ಯಾಂಡಿಡೇಟ್ಗೆ ಆ ಸ್ಪರ್ಧೆಗೆ ತುಂಬಾ ಅನುಕೂಲ ಕೂಡ ಆಗುತ್ತೆ ಗೂಗಲ್ ನಿಂದ. ಆದ ಕಾರಣ ಈ ರೀತಿ ಕಮೆಂಟ್ ಮಾಡಿ. ಮತ್ತೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.